ಇದನ್ನ ನನ್ನ ಅಪ್ಪನಿಗೋಸ್ಕರ ಹೇಳ್ತಿರೋದು. ಸರಿ ಅಕ್ಕ. ಸರಿ ಬಾಯ್ ನಮ್ಮು. ಸರಿ ಬಾಯ್ ಅಕ್ಕ. ರೀ ಹಾಂ ಹೇಳಿ ಸಪ್ತಮಿ. ಓಹ್ ಬಾಕ್ಸ್ ತಂದುಬಿಟ್ಟಿದ್ದೀರಾ? ಸೂಪರ್ ರೀ. ಇದಕ್ಕೆ ನೋಡಿ ನನಗೇನು ಬೇಕು ಏನು ಬೇಡ ಯಾವ ಅಡುಗೆ ಮಾಡಬೇಕು ಎಲ್ಲ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಸೂಪರ್ ಹೆಂಡ್ತಿ ಅನ್ನೋದು. ಕೊಟ್ಬಿಡಿ ರೀ. ಇದು ನಿಮ್ಗಲ್ಲ, ಅದು ಮನೇಲಿ ಚಿಕ್ಕಮ್ಮ ತಿಂಡಿ ಅಡುಗೆ ಮಾಡಿದೆ ಸ್ಟ್ರೈಕ್ ಮಾಡ್ತಿದಾರಂತೆ. ಅಪ್ಪನು ರಾತ್ರಿಯಿಂದ ಏನೂ ತಿಂದಿಲ್ವಂತೆ. ಅದನ್ನ ನಮ್ಮ ಫೋನ್ ಮಾಡಿ ಹೇಳಿದ್ಲು. ಅಲ್ಲ ಅತ್ತೇನಕ್ಕೆ ಈ ಥರ ಎಲ್ಲ ಮಾಡ್ತಾರೆ? ಕೋಪ ಏನೇ ಇರಲಿ ಊಟ ತಿಂಡಿ ವಿಷಯದಲ್ಲಿ ಯಾರಾದರೂ ಹೀಗೆ ಮಾಡ್ತಾರಾ? ಅಹಂಕಾರ ಹೆಚ್ಚಾದಾಗ ಮನುಷ್ಯಗೆ ಮನುಷ್ಯತ್ವವನ್ನು ಮರ್ತೋಗ್ತಾರಂತೆ. ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಮೊದಲ ಅಪ್ಪನ ಮನಸ್ಥಿತಿ ಸರಿ ಇಲ್ಲ. ಇವಾಗ ಊಟ ತಿಂಡಿ ಎಲ್ಲ ಬಿಟ್ರೆ ಮನಸ್ಥಿತಿ ಜೊತೆಗೆ ದೇಹ ಸ್ಥಿತಿನೂ ಹಾಳಾಗತ್ತೆ. ಹೋಟ್ಲೂಟ ಅಪ್ಪಂಗೆ ಹಿಡ್ಸಲ್ಲ. ಹಾಗಾಗಿ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ರೀ ನೀವು ನನ್ನ ಹೆಂಡ್ತೀರಿ, ಹೆಲ್ಪ್ ಗಿಲ್ಪ್ ಅಂತೆಲ್ಲ ಕೇಳಬಾರ್ದು. ಏನಿದ್ರು ಆರ್ಡ್ರ್ ಮಾಡಬೇಕು. ಮಾಡಿ ನೀವು ಮಾಡಿ ಮಾಡಿ ಅಂದರೆ ನೀವು ಆರ್ಡ್ರ್ ಮಾಡಿದ್ನೆಲ್ಲ ನಾನು ಕೇಳ್ತೀನಿ ರೀ, ಅದನ್ನು ಹೇಳಕ್ ಬಂದೆ. ಸರಿ ಆಯಿತು, ಏನು ಹೇಳಿ? ಈ ತಿಂಡಿ ಬಾಕ್ಸ್ನ ಮನೆ ಹತ್ರ ಹೋಗಿ ನಮ್ರತಂಗೆ ತಲುಪಿಸ್ತೀರಾ? ನಾನು ಮಾಡಿರೋದು ಅಂದರೆ ಅಪ್ಪ ತಿಂದೇ ತಿಂತಾರೆ. ಹೀಗಾದರೂ ಆಗಿ ಅವ್ರ ಉಪವಾಸ ದೂರ ಆಗಲಿ ಅಂತ. ಅಷ್ಟೇ ತಾನೇ, ಕೊಡಿ. ನೀವೇನು ಯೋಚನೆ ಮಾಡಿಬಿಡಿ, ನಾನೇ ನನ್ನ ಕೈಯರೇ ಮಾವನ್ಗೆ ತಿನ್ಸಿ ಬರ್ತೀನಿ. ಏನಂಗೆ ನೋಡ್ತೀರಾ? ಅಯ್ಯೋ ನಾನು ಹೇಳಿದ ನಿಜ ರೀ, ತಿನ್ಸೇ ಬರ್ತೀನಿ ನಾನು. ಅದೆಲ್ಲ ಏನು ಬೇಡ, ನಾನು ನಮಗೆ ಫೋನ್ ಮಾಡಿ ಹೇಳ್ತೀನಿ. ನೀವು ಹೋಗಿ ಈ ಬಾಕ್ಸ್ನ ಕೊಡಿ ಸಾಕು. ತಗೊಳ್ಳಿ. ಹಾಯ್ ಬಾವಾ. ಹಾಯ್ ನಮ್ಮ, ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ನೀವು ಬರ್ತೀರಾ ಅಂತ ಅಕ್ಕ ಆಗ್ಲೇ ಫೋನ್ ಮಾಡಿ ಹೇಳಿದ್ಲು, ಅದಕ್ಕೆ ಇಲ್ಲೇ ಕಾಯ್ತಿದ್ದೆ. ಸರಿ ಮಾವ ಆರಾಮ? ಅಕ್ಕನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಅಪ್ಪ ಎಲ್ಲಿಂದ ಖುಷಿಯಾಗಿರ್ತಾರೆ ಬಾವಾ. ಅದು ಅಲ್ಲದೆ ದೇವಸ್ಥಾನದಲ್ಲಿ ನಡೆದಿರೋದನ್ನೆಲ್ಲ ನೋಡಿ ಇನ್ನೂ ಅವ್ರ ಮನ್ಸಿಗೆ ಜಾಸ್ತಿ ಹರ್ಟ್ ಆಗಿದೆ. ಸಪ್ತಮಿನ ಮಾವನ ನೆನ್ಸ್ಕೊಂಡು ತುಂಬ ಬೇಜಾರಾಗಿದ್ರು. ಮಾವನ ಜೊತೆ ಮಾತಾಡೋಣ ಅಂದ್ರೆ ಅದಕ್ಕೂ ಅತ್ತೆಲ್ಲಿ ಕೋಪ ಮಾಡ್ಕೋತಾರಂತ ಫೋನೇ ಮಾಡಿಲ್ಲ. ಹೋಗ್ಲಿ ಬಿಡಿ ಬಾವಾ, ನಮ್ಮಮ್ಮ ಗೋಡೆಗೂ ಕಿವಿಟ್ಟಿರ್ತಾರೆ. ನೀವೇನಾದ್ರೂ ಫೋನ್ ಮಾಡಿದ್ದಿದ್ರೆ ಕದ್ದು ಕೇಳಿಸ್ಕೊಂಡು ಅದಕ್ಕೂ ಕೂಗಾಡಿರ್ತಿದ್ರು. ಮಾವ ಊಟ ತಿಂಡಿ ಮಾಡಿಲ್ಲ ಅಂತ ನಿಮ್ಮ ಅಕ್ಕ ಹೇಳಿದ್ರು. ಮಾವನಿಗೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳು. ಹಾಗೆ ಇನ್ಮೇಲೆ ಉಪವಾಸ ಇದ್ದು ಆರೋಗ್ಯ ಹಾಳು ಮಾಡ್ಕೋಬೇಡಿ ಅಂತಲೂ ಹೇಳು. ಇದನ್ನ ನಿಮ್ಮ ಅಕ್ಕ ಒಬ್ಬರೇ ಹೇಳಿದ್ದಲ್ಲ, ಅಳಿಯನಾಗಿ ನಾನು ಹೇಳಿದೆ ಅಂತಲೇ ಹೇಳು, ಸರಿನಾ? ಅಪ್ಪನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್ ಬಾವಾ. ಏನು ನಮ್ಮ, ಎಷ್ಟೇ ಆಗಲಿ ಅವ್ರು ನಮ್ಮ ಮಾವ. ಇಲ್ಲಿವರೆಗೂ ಬಂದು ನಾನು ಅವ್ರನ್ನ ನೋಡದೆ ಹೋಗ್ತೀನಲ್ಲ, ಅದೇ ದುರ್ವಿಧಿ. ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ ಬಾವಾ. ಇಲ್ಲಿವರೆಗೂ ಬಂದವ್ರನ್ನ ಮನೆ ಒಳಗೆ ಬನ್ನಿ ಅಂತ ಕರೆಯೋ ಸಿಚುವೇಶನಲ್ಲೂ ನಾನಿಲ್ಲ. ನನಗದೇ ಬೇಜಾರು. ನಮ್ಮ, ನಾನು ಒಂದೇ ಒಂದ್ಸರಿ ಮನೆಗೆ ಬರಲ್ಲ. ಮಾವು ನೋಡಿ ಸೈಲೆಂಟಾಗಿ ವಾಪಸ್ ಹೋಗ್ಬಿಡ್ತೀನಿ. ಅಯ್ಯೋ ಬೇಡ ಬಾವಾ, ಆ ತಪ್ಪು ಮಾತ್ರ ಮಾಡಲೇಬೇಡಿ ನೀವು. ನಮ್ಮಮ್ಮ ದೇವಸ್ಥಾನದಲ್ಲಿ ಹೇಗಾಡಿದ್ರು ಅಂತ ನೋಡಿದ್ರೆ ತಾನೇ ನೀವು. ಮೊದಲೇ ನಿಮ್ಮ ಮೇಲೆ ನೀರು ಚೆಲ್ಲಿ ಅವಮಾನ ಬೇರೆ ಮಾಡಿದ್ದಾರೆ. ನೀವು ಮತ್ತೆ ಮನೆಗೆ ಬಂದರೆ ಇನ್ನೇನು ಅವಮಾನ ಮಾಡ್ತಾರೋ ಗೊತ್ತಿಲ್ಲ. ಮಾಡಿದ್ರೆ ಮಾಡ್ಲಿ ಬಿಡು ನಮ್ಮ, ನನಗೇನೋ ಮೌನ್ ಮಾತಾಡಿಸ್ಬೇಕು, ಅದಷ್ಟೇ ಮುಖ್ಯ. ಬೇಡ ಬಾವಾ, ನಿಮ್ಗೇನಾದ್ರೂ ಅವಮಾನ ಆದ್ರೆ ನಮ್ಮೆಲ್ಲರಿಗೂ ಬೇಜಾರಾಗುತ್ತೆ. ಅಪ್ಪನ್ಗಂತೂ ಇನ್ನೂ ಮನ್ಸು ಹಾಳಾಗುತ್ತೆ. ಈ ವಿಷಯ ಏನಾದ್ರೂ ಅಕ್ಕಂಗೆ ಗೊತ್ತಾದ್ರೆ ಅವ್ರಿಗೂ ಸುಮ್ಮನೆ ಬೇಜಾರಾಗುತ್ತೆ. ಯಾಕೆಲ್ರಿಗೂ ನೋವು? ಸರಿ ನಮ್ಮ, ತಡಿ ತಗೋ, ಇದನ್ನ ಮಾವು ತಿನ್ನೋದಿಕ್ಕೆ ಕೇಳೋ. ಹಾಗೆ ನೀನು ಕಿಟ್ಟನ್ನು ತಿನ್ನಿ, ಸರಿನಾ? ನಿಮ್ಮ ಅಕ್ಕ ಮಾಡಿದ್ದು. ಅಕ್ಕನ ಕೈ ರುಚಿ ತಿಂದು ತುಂಬಾ ದಿನ ಆಗಿತ್ತು. ನಾವೆಲ್ಲರೂ ಸೇರಿ ತಿಂತೀವಿ ಬಾವಾ. ಸರಿ, ನಾನು ಹೊರಡ್ತೀನಿ. ಬಾವಾ, ಮನೆ ಒಳಗ್ ಬರಬೇಡಿ ಅಂತ ಹೇಳಿದಕ್ಕೆ ಬೇಜಾರೇನಾಗಿಲ್ಲ ತಾನೇ? ಇಲ್ಲ ನಮ್ಮ, ಪರಿಸ್ಥಿತಿ ಅರ್ಥ ಆಗುತ್ತೆ. ನೀನಾದರೂ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇಷ್ಟು ಮೆಚೂರ್ಡ್ ಆಗಿ ಮಾತಾಡ್ದಲ್ಲ, ಖುಷಿ ಆಯ್ತು. ಬರಲಾ?
ಥ್ಯಾಂಕ್ಸ್ ಬಾವಾ. ಬಾವ ಏನೋ ತಿಂಡಿ ಕೊಟ್ಬಿಟ್ಟು ಹೋದ್ರು. ಅಮ್ಮಂಗೆ ಗೊತ್ತಿಲ್ಲದೆ ಇದನ್ನ ಅಪ್ಪನ ರೂಮಿಗೆ ಹೇಗೆ ತಗೊಂಡೋಗ್ಲಿ? ಏಯ್, ಹಿಂಗ ಬರೋದು ಎಷ್ಟು ಹೆದರಿಕೆ ಆಯ್ತು ಗೊತ್ತಾ? ಏನಮ್ಮು ಈ ಕಡೆಯಿಂದ ಎಲ್ಲಿಂದ ಬರ್ತಿದ್ಯಾ? ಐ, ಏನದು ಕೈಯಲ್ಲಿ ಬಾಕ್ಸು? ಏಯ್, ಜೋರಾಗಿ ಮಾತಾಡ್ಬೇಡ, ಅಮ್ಮಂಗೆ ಕೇಳಿಸಿದ್ರೆ ಅಷ್ಟೇ. ಏನದು ಬಾಕ್ಸು? ಅಕ್ಕ ಅಪ್ಪ ತಿಂಡಿ ಊಟ ಮಾಡಿಲ್ಲ ಅಂತ ಬಾಕ್ಸ್ ಕೊಟ್ಟು ಕಳ್ಸಿದಾಳೆ.